ಓಕೆ, ಈ ಒಂದು ಟ್ಯಾಟೂ ಇರ್ಬೋದು ಬಜರಂಗಿ ಅನ್ನುವಂಥದ್ದು, ಈ ಎಷ್ಟು ಸ್ಪೆಷಲ್ ನಿಮಗೆ, ನಿಮ್ಮ ಹಾರ್ಟಿಗೆ ಎಷ್ಟು ಕನೆಕ್ಟ್ ಆಗುತ್ತೆ? ಯಾಕೆ ಟ್ಯಾಟೂ, ಪರ್ಮನೆಂಟ್ ಟ್ಯಾಟೂ ಅದನ್ನ ಹಾಕ್ಸ್ಕೊಂಡ್ರಿ ಅಂತ? ಆಗಲೇ ಹೇಳಿದ್ನಲ್ಲ ಮೇಡಮ್, ಇವತ್ತು ನಾನೇನಾದ್ರು ಊಟ ಮಾಡ್ತಿದ್ದೀನಿ ಅಂದರೆ ಹರ್ಷ ಮಾಸ್ಟ್ರು ಈ ಸಿನಿಮಾ ಕೊಟ್ಟಿದ್ಕೇನೆ, ಈ ಸಿನಿಮಾದಿಂದ ನಾನು ಇವತ್ತು ಬದುಕಿದ್ದೀನಿ ಅಷ್ಟೇ. ಸೊ ಹಾಗಾಗಿ ನಾನೀಗ ಹರ್ಷ ಮಾಸ್ಟ್ರು ಅಂತ ಹಾಕ್ಸ್ಕೊಳ್ಳೋದಾಗಿರಲಿ, ಶಿವಣ್ಣ ಅಂತ ಹಾಕ್ಸ್ಕೊಳ್ಳೋದಾಗಲಿ, ಅದೆಲ್ಲ ನೋಡಿದವ್ರಿಗೆ ತುಂಬ ಓವರ್ ಅನಿಸ್ಬಿಡುತ್ತೆ. ಸೊ ನಾನು ಅವ್ರ ಹೆಸರನ್ನ ಆ ಥರದಲ್ಲಿ ಕೆಡ್ಸೋದಕ್ಕೆ ಇಷ್ಟ ಇಲ್ಲ. ಅವರೆಲ್ಲ ಇಲ್ಲಿದ್ದಾರೆ, ಜೊತೆಗೆ ಈ ಹೆಸರಲ್ಲೂ ಇದ್ದಾರೆ. ಬಜರಂಗಿ 2 ಅಂದರೆ ಶಿವಣ್ಣ, ಬಜರಂಗಿ 2 ಅಂದರೆ ಹರ್ಷ ಮಾಸ್ಟ್ರು. ಈಗ ಟೆಲಿವಿಷನಲ್ಲೂ ಕೆಲಸ ಮಾಡಿದ್ರಿ, ಜೊತೆಗೆ ಬೆಳ್ಳಿ ಪರದೆಯಲ್ಲೂ ನೀವು ಕೆಲಸ ಮಾಡಿರುವಂಥದ್ದು. ನಿಮಗೆ ಪರಭಾಷೆಯಿಂದ ಆಫರ್ಸ್ ಬರೋಕ್ಕೆ ಶುರು ಆಗಿದ್ದು ಯಾವಾಗ? ಬಜರಂಗಿ ಆದಮೇಲೆ ಮೇಡಮ್. ನನಗೆ ಅಲ್ಲಿವರೆಗೂ ಸಿನಿಮಾಗಳು ಯಾವುದೂ ಇರಲಿಲ್ಲ, ನಾನು ಸೀರಿಯಲ್ಸೇ ಮಾಡ್ಕೊಂಡಿದ್ದು. ಬಟ್ ಬಜರಂಗಿಕ್ಕಿಂತ ಮುಂಚೆ ನಾನು ಪೈಲ್ವಾನು, ಗೀತಾ, ಫೈಟರ್ ಅಂತ ಮಾಡಿದ್ದೀನಿ. ವಿನೋದ್ ಅಣ್ಣನ ಜೊತೆ ಫೈಟರ್ ಮಾಡಿದ್ದೀನಿ. ಗೀತಾ ಬಂದು ಗಣೇಶ್ ಅವ್ರ ಜೊತೆ, ಸುದೀಪ್ ಅಣ್ಣನ ಜೊತೆ ಪೈಲ್ವಾನ್ ಮಾಡಿದೆ. ಅದಾದಮೇಲೆ ಫುಲ್ ಫ್ಲೆಡ್ಜ್ ವಿಲ್ಲನ್ ಅಂತ ಮಾಡಿದ್ದೆ ಬಜರಂಗಿ. ಸೊ ಅದು ದೊಡ್ಡ ಮಟ್ಟದ ವಿಲನ್ನೇ ಅದು ಆ್ಯಕ್ಚುಲಿ. ಸೊ ಆ ಥರ ಆಗೋಯ್ತು. ಅಂದರೆ ನಿಮಗೆ ಹೀರೋ ಆಗ್ಬೇಕಂತ ಆಸೆ ಇತ್ತಾ, ವಿಲನ್ ಆಸೆ ಇತ್ತಾ, ಯಾವುದಾದ್ರೂ ಪಾತ್ರ ಒಟ್ಟಿನಲ್ಲಿ ನಾನು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋಂಥದ್ದು? ನಾನು ಟೆಲಿವಿಷನ್ಸ್ಗಳಲ್ಲಿ ಮಾಡಬೇಕಾದ್ರೆ ಅಪ್ಪ ಒಂದು ಹೊತ್ತು ಊಟ ಸಿಕ್ಕರೆ ಸಾಕಪ್ಪ, ಮಾಡ್ಕೊಂಡು ಹೋಗೋಣ ಯಾವುದೋ ಒಂದು ಪಾತ್ರ ಅನ್ನೋ ಥರ ಇತ್ತು. ಬಟ್ ಮಾಡ್ತಾ 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 ಆ ಪಾತ್ರಗಳು ನನಗೆ ಕೊಟ್ಟಿದ್ದು ಕಿಕ್ಕಿತ್ತಲ್ಲ, ನನಗೆ ಅನಿಸಿದ್ದು ಅವಾಗಲೇ, ಓಹೋ ನನಗೆ ಖುಷಿ ಕೊಡೋದು ನಾನು ಪಾತ್ರಗಳು ಮಾಡಿದಾಗ, ಇದನ್ನು ಬಿಡಬಾರ್ದು ಅಂತ ಟಾಸ್ಕ್ಗಳನ್ನ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ನನಗೆ ಪಾತ್ರಗಳು ಸಿಗೋಕ್ಕೆ ಬಂತು. ಹೋಗ್ತಾ 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 ಈಗ ನಾನು ಬೆಳೀತಿದ್ದಂಗೆ ನನ್ನ ಕನಸುಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಮಾಡಿದ್ದೀನಿ ಇಲ್ಲಿವರೆಗೂ, ವಿಲನ್ ಕ್ಯಾರೆಕ್ಟರ್ಸ್ಗಳು ಮಾಡಿದ್ದೀನಿ. ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅನ್ನೋ ಆಸೆನೂ ಇದೆ, ಮಾಡ್ತೀನಿ. ತೃಪ್ತಿ ಎಷ್ಟಿದೆ ನಿಮಗೆ? ತೃಪ್ತಿ ಇಲ್ಲ ಮೇಡಮ್, ಪಾತ್ರಗಳಲ್ಲಿ ತೃಪ್ತಿ ಇಲ್ಲ, ಆದರೆ ವಿಲನ್ ಪಾತ್ರ ನಿಮಗೆ ಬರ್ತಾ ಇರುವಂತದ್ದು ಇಲ್ಲ ಮೇಡಮ್. ಅಂದರೆ ಪಾತ್ರಗಳು ಓಕೆ, ಕೆಲಸ ಸಿಗ್ತಿದೆ ಅನ್ನೋ ತೃಪ್ತಿ ಇದೆ. ಪಾತ್ರದ ಓಕೆ, ಈ ಸಿನಿಮಾಗೆ ಈ ಪಾತ್ರ ನಾನು ಚೂಸ್ ಮಾಡ್ಕೊಂಡಿದ್ರೆ ಓಕೆ, ಅದರಲ್ಲಿ ನಾನು ತೃಪ್ತಿ ಕಾಣ್ತೀನಿ ಹೊರತು ನನಗೆ ತೃಪ್ತಿ ಆಗ್ತಾ ಇಲ್ಲ. ಈಗ ದೇವಸ್ಥಾನದಲ್ಲಿ ನಿಮ್ಗೆ ಒಂಚೂರು ಪ್ರಸಾದ ಕೊಟ್ರೆ, ಸಿಗದೆ ಹೋದ್ರೆ, ಸಿಕ್ಕಿದ್ರೆ ಸಾಕಪ್ಪ ಪ್ರಸಾದ ಇಷ್ಟು ಬೇಡ, ನಾನು ಆ ಥರ ನೋಡ್ತಿದ್ದೀನಿ. ಬಟ್ ನಂಗೆ ಅದು ಸಾಲ್ತಾ ಇಲ್ಲ, ನನಗೆ ಮೃಷ್ಟಾನ ಭೋಜನನೇ ಬೇಕು. ಸೊ ಚೆಲುವರಾಜ್ ಅವರಿಗೆ ಫುಲ್ ಫ್ಲೆಡ್ಜ್ ಆಗಿ ಒಂದು ನಾಯಕ ನಟ ಪಾತ್ರ ಬೇಕನ್ಸಿದ್ಯಾ? ಖಂಡಿತವಾಗ್ಲೂ ಬೇಕು ಅನಿಸಿದೆ. ಸಿಕ್ಕಿದ್ರೆ ತಿಂದು ಅಗದು ಬಿಸಾಕ್ಬಿಡ್ತೀನಿ ಮೇಡಮ್. ಅಷ್ಟು ಆಸೆ. ಈಗ ವಿಲನ್ ಸರ್, ವಿಲನ್ ಇರಬಹುದು, ಈ ಕಡೆ ಹೀರೋ ಅನ್ನುವಂಥದ್ದು, ಎರಡು ವೆಯ್ಟೇಜ್ ಒಂದು ಕಡೆ ಹಾಕಿದ್ರೆ ಎರಡು ಸಮವಾಗಿ ತೂಗುತ್ತೆ. ಅಷ್ಟು ಈಗ ಅಭಿಮಾನಿಗಳು ಅಷ್ಟೇ ಸಾಕಷ್ಟು ವಿಲನ್ ರೋಲ್ಗೆ ಅಡಿಕ್ಟ್ ಆಗಿರೋವಂಥದ್ದು. ಇಂಥ ವಿಲನ್ ಇದ್ರೇ ಸಿನಿಮಾ ನೋಡ್ತೀವಿ ಅನ್ನುವಂಥದ್ದು. ಆ ವಾಯ್ಸ್ ಇರಬಹುದು, ಅವರ ಚಲನ ವಲನಗಳಿರ್ಬೋದು, ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಡೈಲಾಗ್ ಡೆಲಿವರಿ ಇರ್ಬೋದು, ಅದನ್ನು ಕಾಪಿ ಮಾಡ್ತಾರೆ. ಸೊ ನಿಮಗೆ ಈ ಎರಡರಲ್ಲೂ ಇರಬಹುದು, ಲೈಕ್ ಡ್ಯುಯಲ್ ರೋಲ್ ತರ ಬಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಬಾಯಿಂದ ಬಂದ್ಬಿಡ್ತಲ್ಲ, ನಾನು ಅದೇ ಹೇಳ್ತಿದ್ದೆ, ನೀವು ಕೇಳೋದ ತಕ್ಷಣ ಇಮಿಡಿಯೇಟ್ ಆಗಿ ಹೇಳೋಣ ಅಂತ. ವಿಲನ್ನು ಮಾಡ್ತೀನಿ, ಹೀರೋನು ಮಾಡ್ತೀನಿ. ಒಂದೇ ಸಿನಿಮಾದಲ್ಲಿ ಎರಡು ನಾನೇ ಮಾಡೋ ಥರ ಸಿಕ್ಬಿಟ್ರೆ ಇನ್ನೂ ಖುಷಿ. ಇದೇ ತರ ಪಾತ್ರ ಅಂತ ಏನಾದ್ರು ನಿಮ್ಮ ಸ್ಕೆಚ್ ಹಾಕೊಂಡಿದ್ರ? ಇಲ್ಲ ಮೇಡಮ್, ಆ ಥರ ಸ್ಕೆಚ್ ಹಾಕೊಂಡಿಲ್ಲ. ಜನಕ್ಕೆ ಎಂಟರ್ಟೈನ್ಮೆಂಟ್ ಯಾವ ಥರ ಕೊಡಬಹುದು, ಒಂದು ಸೊಸೈಟಿಗೆ ನಾನು ಮಾಡೋ ಸಿನಿಮಾದಿಂದ ಏನು ಸಂದೇಶ ಕೊಡ್ಬೋದು, ಇವೆರಡವನ್ನು ನೋಡ್ತೀನಿ. ಈಗ ಕನ್ನಡ ಆದಮೇಲೆ ತೆಲುಗುದಲ್ಲಿ ನೀವು ಮಿಂಚ್ತಾ ಇದ್ದೀರಾ. ಸೊ ಮೊದಲೇದಾಗಿ ಅಲ್ಲಿ ಬಂದಂತಹ ಆಫರ್ ಯಾವುದು? ಅಲ್ಲಿಂದ ಹೇಗೆ ಕಂಟಿನ್ಯೂ ಆಯಿತು ನಿಮ್ಮ ಪಯಣ? ಮೇಡಮ್, ನನಗೆ ಫಸ್ಟು ಅಲ್ಲಿಂದ ಬಂದಿದ್ದು ಕರೆ ರಜಾಕಾರ್ಸ್ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ 4-5 ಜನ ಲೀಡ್ ಕ್ಯಾರೆಕ್ಟರ್ಸ್ಗಳಿರ್ತಾರೆ. ಅದರಲ್ಲಿ ಒನ್ ಆಫ್ ದಿ ಲೀಡ್ ನಾನು ಮಾಡಿದ್ದೀನಿ. ಬಸವಮನ್ನಯ್ಯ ಅಂತ ಪಾತ್ರದ ಹೆಸರು. ಸೊ ಅದು ಸಿನಿಮಾ ಆದಮೇಲೆ ನನಗೆ ಸಲಾರ್ ಸಿಕ್ತು. ಸಲಾರ್ ಆದಮೇಲೆ ಭೀಮಾ ಮಾಡಿದೆ, ಅದೇ ಹರ್ಷ ಮಾಸ್ಟ್ರು ಮಾಡಿದ ಸಿನಿಮಾ. ಅದಾದಮೇಲೆ ಮೊನ್ನೆ ರಿಲೀಸ್ ಆದ ಸಿನಿಮಾ ಜಾಟ್ ಅಂತ ಹೇಳಿ, ಸನ್ನಿ ಡಿಯೋಲ್ ಅವ್ರದ್ದು, ಗೋಪಿಚಂದ್ ಮಲಿನಿ ಡೈರೆಕ್ಟ್ರು. ಜಾಟಲ್ಲಿ ಒಂದು ಪ್ರಾಮಿನೆಂಟ್, ಅಂದರೆ ಸುಮಾರು ಪಾತ್ರಗಳು ಬರುತ್ತವೆ. ಆ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ನಾನೇ ಕಾರಣ. ಆ ಥರ ಅಂದರೆ ಕತೆ. ನಾನೇನಾದರೂ ಸುಮ್ಮನೆ ಹೋಗ್ದಲೇ ನನ್ನ ಪಾಡಿಗೆ ನಾನು ಇಡ್ಲಿ ಕಾಲಲ್ಲಿ ಟಚ್ ಆಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಆ ಹೀರೋ ಅದನ್ನೇ ಇಟ್ಕೊಳ್ತಾರೆ, ಸಾರಿ ಕೇಳು ಅಂತ. ನಾನು ಕೇಳಲ್ಲ ಅಂತೀನಿ.
ನನ್ನಿಂದ ಹೋಗುತ್ತದೆ ಹಂಗೆ ಕಥೆ. ಹ್ಮ್ ಸೊ ಅದೊಂದಾಯಿತು. ಈಗ ಮೊನ್ನೆ ಟೀಸರ್ ಲಾಂಚ್ ಆಯಿತು ತಮ್ಮಡು ಅಂತ ಒಂದು ಸಿನಿಮಾ, ನಿತಿನ್ ಅವ್ರದ್ದು. ಅದರಲ್ಲೂ ಕೂಡ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಟೀಸರಲ್ಲಿ ನಂದೊಂದು ಬ್ಯಾಕ್ ಶಾಟು, ಕಣ್ಣಿನ ಶಾಟ್ ಅಷ್ಟೇ ತೋರಿಸಿರೋದು. ಅದು ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಲುಕ್ ನೋಡಿದ ತಕ್ಷಣ ಬಹುಶಃ ಬಜರಂಗಿ 2 ನೆನಪಾಗುತ್ತೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದೊಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಬಿಟ್ಟರೆ ಒಂದು 2-3 ಸಿನಿಮಾ ಲೈನಪ್ಪಲ್ಲಿದೆ. ಬಟ್ ನಾನು ಯಾವುದನ್ನು ಹೆಸರು ಹೇಳೋಂಗಿಲ್ಲ ಅಥವಾ ನಾನು ರಿವೀಲ್ ಮಾಡೋಂಗಿಲ್ಲ ಅದನ್ನು.